ಜಯಂತಿ ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ, ಇಡೀ ಮಾನವ ಕುಲಕ್ಕೆ ಒಂದು ಸಂತಸದ ದಿನ, ಸಂಭ್ರಮದ ದಿನ. ಕಾರಣ, ದೇವಕುಮಾರರು ತಮ್ಮ ಪದವಿಯನ್ನು ಬಿಟ್ಟು ಮಾನವರಾಗಿ ಜನಿಸಿದರು. ಮಾನವರೊಂದಿಗೆ ಒಂದಾಗಿ ಮಾನವರ ಎಲ್ಲ ಕಷ್ಟಗಳನ್ನು, ನೋವುಗಳನ್ನು ಅರಿಯಲು ಮಾನವ ಜನ್ಮವನ್ನು ತಾಳಿದಂಥ ಹಬ್ಬವಿದು. ಮೊದಲನೆಯ ಕ್ರಿಸ್ತ ಜಯಂತಿಯಂದು ದೇವದೂತರು ಹಾಡಿದ್ದು, ಪರದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ದೇವರೊಲಿದ ಜನರಿಗೆ ಶಾಂತಿ ಸಮಾಧಾನ. ದೇವರೊಲಿದ ಜನರೆಂದರೆ ಸುಮನಸ್ಸುಳ್ಳವರು. ನಮ್ಮ ಪ್ರಪಂಚ ಇಂದು ವಿವಿಧ ರೀತಿಯ ಹಗೆತನಗಳಿಂದ, ಯುದ್ಧಗಳಿಂದ, ಕಲಹಗಳಿಂದ, ನೋವುಗಳಿಂದ ತುಂಬಿದೆ. ನಮ್ಮ ಪ್ರತಿಯೊಬ್ಬರಿಗೂ ಬೇಕು ಶಾಂತಿ ಸಮಾಧಾನ. ಕೆಲವೊಮ್ಮೆ ನಾವು ಶಾಂತಿ ಸಮಾಧಾನ, ಸಮೃದ್ಧಿ, ಸಂತೋಷ ಬಾಹ್ಯ ವಿಷಯಗಳಲ್ಲಿ ಹುಡುಕುತ್ತೇವೆ. ಆದರೆ ಕ್ರಿಸ್ತ ಜಯಂತಿಯ ಸಂದೇಶ ಆ ನಿಜವಾದ ಶಾಂತಿಯನ್ನು ನಾವು ಹುಡುಕಬೇಕಾಗಿದ್ದು ನಮ್ಮ ಹೃದಯದಲ್ಲಿ. ಹೊರಗೆ ಎಷ್ಟೇ ನಮಗೆ ಆಸ್ತಿ ಪಾಸ್ತಿ ಇದ್ದರೂ ನಮ್ಮ ಹೃದಯದಲ್ಲಿ ಶಾಂತಿ ಇಲ್ಲದಿದ್ದರೆ, ಪ್ರೀತಿ ಇಲ್ಲದಿದ್ದರೆ, ಬೇರೆಯನ್ನು ಕ್ಷಮಿಸುವಂತಹ ಗುಣವಿಲ್ಲದಿದ್ದರೆ ನಾವು ಖಂಡಿತವಾಗಿ ಆ ಶಾಂತಿಯನ್ನು ಸವಿಯಲು ಸಾಧ್ಯವಿಲ್ಲ. ಆದರೆ ಶಾಂತಿ ಪ್ರೀತಿ ನಮ್ಮಲ್ಲಿದ್ದಾಗ ನಾವು ತಾನಾಗಿಯೇ ಆ ಪ್ರೀತಿಯ ಕಿಡಿಯನ್ನು ಎಲ್ಲೆಡೆ ಹರಡುತ್ತೇವೆ, ಎಲ್ಲರಿಗೂ ಶಾಂತಿಯನ್ನು ತರುತ್ತೇವೆ. ಈ 2024ನೇ ಈ ಕ್ರಿಸ್ತ ಜಯಂತಿ ಒಂದು ವಿಶೇಷವಾದ ಕ್ರಿಸ್ತ ಜಯಂತಿ. ಕ್ರೈಸ್ತ